ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಡವಿರಾಯನ ಸನ್ನಿಧಾನದಲ್ಲಿ 32ನೇಯ ರಾಘವೇಂದ್ರ ಸಪ್ತಾಹ ಮಹೋತ್ಸವ. ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ವಿಶೇಷವಾಗಿ ಪ್ರಾಣದೇವರಿಗೇನೆ ಪ್ರೀತಿಯಾಗಿದೆ ಅಂತನ್ನೋದು ಸೂಚನೆ. ಇದು ಈ ಮೊದಲು ಒಂದು ಬಾರಿ ಆಗಿತ್ತಿಲ್ಲಿ. ಆಗ ಆದ ಕಾರ್ಯಕ್ರಮವನ್ನು ಮಂತ್ರಾಲಯ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ವರ್ಧಂತಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಬರುವ ಈ ಒಂದು ವಾರದ ಕಾರ್ಯಕ್ರಮವನ್ನು ಮುಖ್ಯ ಪ್ರಾಣದೇವರು ಎಷ್ಟು ಆಸ್ವಾದನೆ ಮಾಡಿದರು ಅಂದರೆ, ಒಂದು ಬಾರಿ ಸಾಲೋದಿಲ್ಲ, ಇನ್ನೊಂದು ಬಾರಿ ಮಾಡಬೇಕು ಅಂತ ಈ ಊರಿನಲ್ಲಿ ಮತ್ತೊಮ್ಮೆ ಮಾಡಿಸ್ಕೊಳ್ತಾ ಇದ್ದಾರೆ. ಯಾವಾಗ ಮಾಡಿಸ್ಕೊಳ್ತಿದ್ದಾರೆ ಅಂದರೆ ಸರಿಯಾಗಿ 32ನೇದ್ದಕ್ಕೆ. ಯಾಕೆ 32ನೇದ್ದಕ್ಕೆ ಅಂದರೆ ವಾಯುದೇವರ ಲಕ್ಷಣಗಳೇ 32. ವಾಯುದೇವರ ದೇಹದ ಲಕ್ಷಣಗಳೆಷ್ಟು, ಸಲ್ಲಕ್ಷಣಗಳು ಅಂತ ಕೇಳಿದ್ರೆ 32. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವಾಗ ಸಂಪೂರ್ಣ ಲಕ್ಷಣ ಚಡಂ ನವರಾಜಮಾನದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್. 32 ಲಕ್ಷಣಗಳಿಂದ ಕೂಡಿದ ದೇಹ. ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿದರು ಅಂತ ಹೇಳುವಾಗ ವಾಯುದೇವರ ದೇಹದ ಲಕ್ಷಣ 32. ಅಡವಿರಾಯ ಮುಖ್ಯ ಪ್ರಾಣದೇವರು 32. ಹಾಗಾದರೆ 32ನೇದ್ದು ಇಲ್ಲೇ ಆಗಲಿ ಮತ್ತೊಂದು ಸರ್ತಿ ಅಂತ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಮತ್ತೊಂದು ಬಾರಿ ಇಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಎದರ ಸೂಚನೆ ಅಂದರೆ ನನಗೆ ಪ್ರೀತಿಯಾಗಿದೆ ಅನ್ನೋದರ ಸೂಚನೆ. ಅದು ಇಲ್ಲದೇ ಇದ್ರೆ 32ಕ್ಕೆ ಇಲ್ಲಕ್ಕೆ ಬರಬೇಕಾಗಿತ್ತು. ಇನ್ಯಾ ಬೇಕಾದಷ್ಟು ಊರುಗಳಿದ್ದು ಮಂತ್ರಾಲಯ ಸ್ವಾಮಿಗಳ ಶಿಷ್ಯರ ಅದಕ್ಕೇನು ಕಡಿಮೆ ಇಲ್ಲ, ಮಾಡಲಿಕ್ಕೂ ಬೇಕಾದಷ್ಟು ವ್ಯವಸ್ಥೆ ಇದೆ. ಇದ್ದರೂ ಕೂಡ ಇಲ್ಲೇ ಆಗಬೇಕು ಅಂದರೆ ಆ ಪ್ರಾಣದೇವರಿಗೆ ಇದು ಪ್ರೀತಿಯಾಗಿದೆ, ಅದಕ್ಕೆ ಮಾಡಿಸ್ಕೊಳ್ತಾ ಇದ್ದೇವೆ ಅಂತ ತಿಳಿಸಿಕೊಡ್ತಿದ್ದಾರೆ. ಆ ಪ್ರಾಣದೇವರ ಅವತಾರಗಳ ಬಗ್ಗೆ ಹೇಳಬೇಕು ಅಂತ ನಮ್ಮ ಪರಿಮಳಾಚಾರ್ಯರು ವಿಷಯವನ್ನು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಬಹಳ ಅಭಿಮಾನದಿಂದ ಹೇಳಿದ್ದಾರೆ. ಅವರು ನಂಗೆ ಸೋದರ ಮಾವನೂ ಹೌದು. ನಮ್ಮ ಸೋದರ ಮಾವನರಾದ ಪರಿಮಳಾಚಾರ್ಯರು ಕಳೆದ 8 ವರ್ಷಗಳಿಂದ ಒಂದು ಕಾರ್ಯಕ್ರಮಕ್ಕೂ ಬಿಡದೆ ಈ ಸಪ್ತಾಹ ಮಹೋತ್ಸವಕ್ಕೆ ಪ್ರತಿ ಬಾರಿ ಕರೆದು ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ನೀವು ಹೇಳಲೇಬೇಕು ಅಂತ ಅಷ್ಟು ಪ್ರೀತಿಪೂರ್ವಕವಾಗಿ ಕರೆದು ಹೇಳಿದ್ದಕ್ಕೆ ಇಲ್ಲಿ ಬಂದು ಕೂತು ಇವತ್ತು ಪ್ರವಚನ ಮಾಡ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಶ್ಚರ್ಯ ಆಗ್ತದೆ. ನಾನು ಅದೇ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಡೀ ಜನಸಮೂಹವನ್ನು ಇಷ್ಟು ಜನರು ಕರ್ಕೊಂಬರಬೇಕು, ಕೂಡಿಸ್ಬೇಕು, ಮಾಡಬೇಕು ಅಂದರೆ ಸಣ್ಣ ಕೆಲಸ ಅಲ್ಲದು, ದೊಡ್ಡ ಪ್ರಯತ್ನ ಅದು. ಅವ್ರು ಹೇಳಿದ್ದು ಒಂದೇ ಮಾತು, ನಾವೆಲ್ಲ ಇಷ್ಟು ಯಾಕೆ ಪ್ರಯತ್ನ ಪಡ್ತಿದ್ದೇವೆ ಅಂದರೆ ನಾವು ಎಷ್ಟು ಜನ ಇದ್ದೀವಿ ಅಂತ ಗೊತ್ತರ ಆಗಲಿ ಅನ್ನೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾರ ಅವ್ರು, ಬೇರೆ ಏನಿಲ್ಲ. ನಮ್ಮ ಮನ್ಯಾಗ ನಾವು ಕೂತಿದ್ವಿ ಅಂದರೆ ಯಾರು ಎಷ್ಟು ಇದ್ದೀವಿ, ಎಲ್ಲಿದ್ದೀವಿ ಅಂತ ಗೊತ್ತೇ ಆಗಂಗಿಲ್ಲ. ಈ ಕಾರ್ಯಕ್ರಮ ಮಾಡಿದಾಗ ಸಮಾಜದಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಏನಾಗ್ಲಿಕ್ಕತ್ತದ, ಜಾಗೃತಿ ಮೂಡಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವ್ರು ಹಮ್ಮಿಕೊಂಡದ್ದು. ನಿಜವಾಗಲೂ ಶ್ಲಾಘನೀಯವಾದ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪರಮಪೂಜ್ಯ ಫಲಿಮಾರು ಶ್ರೀಪಾದರು, ಉಭಯ ಶ್ರೀಪಾದರು ಬರೋರಿದ್ದಾರೆ. ಅವರು ಬಂದಾಗ ಅವರ ಬಗ್ಗೆ ಒಂದೆರಡು ನಿಜವಾಗಲೂ ಕೂಡ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಒಂದೆರಡು ಮಾತನ್ನು ಅವರ ಬಗ್ಗೆ ಹೇಳಬೇಕು. ತತ್ಪೂರ್ವದಲ್ಲಿ ಕೊಟ್ಟಿರುವ ವಿಷಯ, ಕೊಟ್ಟಿದ್ದ ಸಮಯ ಎರಡಕ್ಕೂ ಸರಿಯಾಗಿ ನ್ಯಾಯ ಸಲ್ಲಿಸ್ಬೇಕು ರೀ. 45 ನಿಮಿಷ ಪ್ರವಚನಕ್ಕೆ ಹೇಳಿರ್ತಾರೆ. ಅಷ್ಟಕ್ಕೆ ಸರಿ ಮುಗಿಸಿದ್ವಿ ಅಂದರೆ ಕೂತವರು ಸಂತೋಷ ಪಡ್ತಾರೆ, ಹೇಳಿಸಿದವರು ಸಂತೋಷ ಪಡ್ತಾರೆ. ಈ ಕಡೆ ಜಾಸ್ತಿ ಆತಂದ್ರೆ ನೋಡ್ರಿ ಹೆಂಗಿರ್ತದೆ. ಕೂತವರು ಒಮ್ಮೆ ಕೈ ಎತ್ತೋದು, ಕಾಲು ಎತ್ತೋದು, ಅದೇ ಎತ್ತೋದು ಶುರು ಆಯ್ತು ಅಂದ್ರೆ ಅರ್ಥ ಆಗ್ತದೆ ರೀ. ಓಹೋ ನಮ್ಮ ಟೈಮ್ ಮುಗಿದದ, ಇನ್ನು ಮುಗಿಸ್ಬೇಕು ಅಂತ ತಿಳ್ಕೊಂಡು. ಇವ್ರು ಕೈ ಕಾಲು ಎತ್ತಿದ್ದು ನೋಡಿ ಭಾಳ ಉತ್ಸಾಹದಾಗ ಇನ್ನೂ ಸ್ವಲ್ಪ ಹೊತ್ತು ಹೇಳಿದೆ ಅಂದರೆ ಕುರ್ಚಿ ಎತ್ಕೊಂಡೇ ಹೋಗ್ಬಿಡ್ತಾರೆ, ಪೂರ್ಣ ಮುಗದೇ ಹೋಯಿತು. ಅದಕ್ಕೆ ಹಂಗೆ ಆಗಬಾರ್ದು ಅಂತಾದ್ರೆ ಹೇಳಿದ ಸಮಯದಲ್ಲಿ ಹೇಳಿದ ವಿಷಯವನ್ನು ಮುಗಿಸಿದರೆ ಭಾಳ ಒಳ್ಳೆಯದು. ಪ್ರಾಣದೇವರು ಅವರ ಅವತಾರಗಳು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಪ್ರಾಣದೇವರ ಅವತಾರಗಳು ಅಂತಂದಾಗ ನಮಗೆ ಬರುವುದು
ಹನುಮ ಭೀಮ ಮಧ್ವ ಎನ್ನುವ ಅವತಾರಗಳು ಅವರು ತಾಳಿದ್ದು ಅಂತ ಬರ್ತದೆ. ಇದನ್ನು ಬಿಟ್ಟು ಬೇರೆ ಅವತಾರಗಳು ಇಲ್ವೇನೋ ಅನ್ನುವಷ್ಟು ನಮಗೆ ಮರ್ತೋಗಿದೆ. ಅನೇಕ ಅವತಾರಗಳಿವೆ. ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಅವರ ಅವತಾರಗಳ ಸಂಖ್ಯೆಯನ್ನು ಕೊಟ್ಟದ್ದು ನೋಡಿದರೆ ಭಯ ಆಗ್ತದೆ, ಇಷ್ಟಿದೆಯಾ ರೂಪಗಳು ಅಂತ ತಿಳ್ಕೊಂಡು. ಅದು ಬಿಡ್ರಿ, ಮಂತ್ರಾಲಯ ಸ್ವಾಮಿಗಳೇ ಪ್ರಾತಃ ಸಂಕಲ್ಪಗದ್ದಲ್ಲಿ ವಾಯುದೇವರ ಅನೇಕ ರೂಪಗಳನ್ನು ಉಲ್ಲೇಖ ಮಾಡ್ತಾರೆ. ನಾವದು ಕೇವಲ ಹೆಸರು ಅಂತ ತಿಳ್ಕೊಂಡಿದ್ದೇವೆ. ವೇದ ಮಂತ್ರಗಳಲ್ಲಿ ಅವರ ರೂಪಗಳ ಉಲ್ಲೇಖ ಬರ್ತದೆ. ಇವತ್ತು ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ವಾಯುದೇವರು ನಮ್ಮ ಮೇಲೆ ಮಾಡುವಂತಹ ಉಪಕಾರ, ಪ್ರತಿ ಕ್ಷಣದಲ್ಲೂ ನಮ್ಮ ಮೇಲೆ ವಾಯುದೇವರು ಉಪಕಾರ ಮಾಡ್ತಾರೆ. ಆ ಉಪಕಾರ ಮಾಡುವ ವಾಯುದೇವರ ಅವತಾರಗಳು ಎಷ್ಟು ಅಂತ ನಾವು ತಿಳಿಯದೇ ಹೋದರೆ ನಿಜವಾಗಲೂ ಕೃತಜ್ಞರೇ ಆಗ್ತೀವಿ. ಹಾಗಾದರೆ ಅವರ ರೂಪಗಳನ್ನು ತಿಳಿತಾ ಹೋಗಬೇಕು. ಮೊದಲು ನಮ್ಮ ಮುತ್ತಾತಂದರು ಗಲಗಲಿ ರಾಮಾಚಾರ್ಯರು ಅಂತ ಒಬ್ಬರು, ಅವರು ಸಂಸ್ಕೃತ ಕವಿಗಳು, ತುಂಬ ದೊಡ್ಡ ವೇದಾಂತಿಗಳು ಹೌದು, ಕವಿಗಳು ಹೌದು. ಅವರು ತಮ್ಮಲ್ಲಿ ಒಂದು ವಾಯುದೇವರ ಸ್ತೋತ್ರ ಮಾಡುವಾಗ ಒಂದು ಶ್ಲೋಕ ಬರೀತಾರೆ. ಎಷ್ಟು ಚೆಂದ ಆಗಿದೆ ಅಂದರೆ, ವಾಯುದೇವರ ಮೂಲ ರೂಪ, ವಾಯುದೇವರ ಅವತಾರಗಳೆನಿಸಿದ 3 ಪ್ರಸಿದ್ಧ ರೂಪ, ಎಲ್ಲ ಹೆಸರುಗಳಲ್ಲೂ ಕೂಡ ಒಂದು ಸಮಾನವಾದ ಅಕ್ಷರ ಬರ್ತದಂತೆ. ನಾವು ನೋಡೋದೇ ಇಲ್ಲ, ಎಲ್ಲಿ ಬರ್ತದೆ ಸಮಾನವಾದ ಅಕ್ಷರ? ನೀವು ಎಣಿಸ್ತಾ ಹೋದರೆ ವಾಯುದೇವರ 3 ರೂಪಗಳನ್ನು, ಮೂಲ ರೂಪಗಳನ್ನು ಎಣಿಸ್ರಿ, ಅದಕ್ಕೆ ಸರಿಯಾಗಿ ಒಂದು ಹೆಸರು, ಒಂದು ಅಕ್ಷರ ಬರ್ತದೆ. ಸಮೀರ ಅಂತಿದೆ ಪ್ರಾಣದೇವರಿಗೆ ಮೂಲ ರೂಪದಲ್ಲಿ ಹೆಸರು. ಸಮೀರ ಅಂತ ಇಟ್ಕೊಳ್ರಿ, ಗೊತ್ತಾಗ್ಲಿಕ್ಕೆ ಹೇಳಿದ್ದು. ಸಮೀರ ಅಥವಾ ಪವಮಾನ ಅಂತ ಇಟ್ಕೊಳ್ಬಹುದು. ಪವಮಾನ ಅಥವಾ ಸಮೀರ ಅಂತ ಮೂಲ ರೂಪದ ವಾಯುದೇವರನ್ನ ಇಟ್ಟುಕೊಂಡ್ರೆ, ಎರಡನೇದ್ದು ಮೊದಲನೇ ಅವತಾರ ಹನುಮ, ಎರಡನೇ ಅವತಾರ ಭೀಮ, ಮೂರನೇ ಅವತಾರ ಮಧ್ವ. ಹಾಗಾದರೆ ಈ 4ರಲ್ಲೂ ಕೂಡ ಸಮಾನವಾಗಿ ಬರೋ ಒಂದು ಅಕ್ಷರ ಯಾವುದು ಅಂದರೆ ಮ. ಪವಮಾನ ಅನ್ನುವಲ್ಲಿ ಮ ಬರ್ತದೆ, ಸಮೀರ ಅನ್ನುವಲ್ಲಿ ಮ ಬರ್ತದೆ, ಮೂಲ ರೂಪದಲ್ಲಿ ಮ ಬಂತು. ಹನುಮದವತಾರದಲ್ಲೂ ಬರ್ತದೆ ಮ ಅಂತ ಬರ್ತದೆ, ಭೀಮಾವತಾರದಲ್ಲೂ ಮ ಬರ್ತದೆ, ಮಧ್ವಾವತಾರದಲ್ಲೂ ಮ ಬರ್ತದೆ. ಈ ಮ ಅನ್ನುವಂತಹ ಅಕ್ಷರ ವಾಯುದೇವರ ಎಲ್ಲ ರೂಪಗಳಲ್ಲೂ ಸಮಾನವಾಗಿ ಬರಬೇಕಾದ್ರೆ ಏನು ವಿಶೇಷ? ಅದಕ್ಕೆ ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ ಅಂತ ಅರ್ಥ. ಸಂಸ್ಕೃತದಲ್ಲಿ ಮಾ ಅಂದರೆ ಜ್ಞಾನ. ಜ್ಞಾನ ಅಂದರೆ ಏನು? ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಮಾತು ಬರೀತಾರೆ, ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಚಾಪ್ಯತಃ. ಏನೂ ವಿಶೇಷಣಗಳನ್ನು ಕೊಡದೇ ಇದ್ದರೆ ಮುಖ್ಯಾರ್ಥದಲ್ಲಿ ತೊಗೊಳ್ಬೇಕಂತದನ್ನು, ವಿಶೇಷಣ ಕೊಟ್ಟರೆ ಅಮುಖ್ಯಾರ್ಥದಲ್ಲಿ ತೊಗೋಬೇಕಂತೆ. ನೋಡಿರಿ, ರಾಮ ಅಂದುಬಿಟ್ರೆ ನಾವು ಇನ್ಯಾರನ್ನೂ ತಲೆಯಲ್ಲಿ ತೊಗೊಳ್ಳೋದಿಲ್ಲ, ಸೀತಾಪತಿ ರಾಮನನ್ನೇ ತಲೆಯಲ್ಲಿ ತೊಗೊಳ್ಳೋದು. ಅಕಸ್ಮಾತ್ ನಮಗೆ ಬಲರಾಮ ಅನ್ನಬೇಕು ಅಂದರೆ ಬಲ ಅಂತ ಹೆಸರು ಕೊಟ್ಟರೆ ಮಾತ್ರ ಕೃಷ್ಣನ ಅಣ್ಣನ ಕರೆಯೋದು. ಆ ವಿಶೇಷಣ ಇಲ್ಲದೆ ಹೋದರೆ ರಾಮ ಅಂದರೆ ಅವನೇ ತೊಗೊಳ್ಬೇಕು ಹೇಗೋ ಹಾಗೆ. ಮ ಅಂದರೆ ಜ್ಞಾನ ಅಂದರೆ ಯಾವುದೋ ಜ್ಞಾನ ಅಲ್ಲ, ಎಲ್ಲ ಜ್ಞಾನ ಅಂತೆ ತೊಗೊಳ್ಬೇಕು. ಹಾಗಾದರೆ ಮ ಎಂಬ ಅಕ್ಷರ ವಾಯುದೇವರನ್ನು ಏನು ತಿಳಿಸ್ತದೆ ಅಂದರೆ ಸರ್ವಜ್ಞರು ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ಯಾಕೆಂದರೆ ಮಾಂಗ್ ಮಾನೆ ಎಂಬ ಧಾತು. ಹಾಗಾಗಿ ಮ ಅಂದರೆ ಸರ್ವಜ್ಞ ಅಂದರೆ ಮೂಲ ರೂಪದಲ್ಲಿ ವಾಯುದೇವರು ಸಮೀರ ಮ ಅಥವಾ ಪವಮಾನ ಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಹನುಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಭೀಮ ಅಲ್ಲೂ ಸರ್ವಜ್ಞರಾಗಿದ್ದಾರೆ, ಮಧ್ವ ಅಲ್ಲೂ ಸರ್ವಜ್ಞರಾಗಿದ್ದಾರೆ. ಹಾಗಾದರೆ ವಾಯುದೇವರ ಅವತಾರಗಳು ಮೂಲ ರೂಪಗಳು ಎಲ್ಲವೂ ಕೂಡ ಸರ್ವಜ್ಞವೇ ಆಗಿರುವಂತಹದ್ದಾಗಿದೆ ಅನ್ನೋದು ಮ ಎಂಬ ಅಕ್ಷರದಿಂದ ತಿಳಿದು ಬರ್ತದೆ ಅಂತ ನಮ್ಮ ಗಲಗಲಿ ರಾಮಾಚಾರ್ಯರು ಒಂದು ಸಂಸ್ಕೃತ ಶ್ಲೋಕವನ್ನು ಬರೆದಿದ್ದಾರೆ. ಅದಾದ ಮೇಲೆ ವಾಯುದೇವರ ಅವತಾರ ಯಾವುದು ಅವತಾರ? ಶ್ರೀಪಾದರಾಜರು ಒಂದು ಅವತಾರವನ್ನು ಎತ್ತಿ ತೋರಿಸ್ತಾರೆ. ಆವಕಚ್ಚಪ ರೂಪದಿಂದಲಿ ಅಂಡೋದಕದಿ, ಆವಕಚ್ಚಪ ರೂಪದಿಂದಲಿ ಅಂಡೋದಕದಿವೋ ವಿಧರಿಸಿಯ ಶೇಷಮೂರುತಿಯನು ಆವವನ ಬಲ ಪಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರು ರಾಯನು. ಹಾಗಾದರೆ ಮೊದಲನೇ ಅವತಾರ ಯಾವುದು ವಾಯುದೇವರದ್ದು ಅಂದರೆ ಕೂರ್ಮ ಅವತಾರ. ವಾಯುದೇವರ ಅವತಾರಗಳು ಹನುಮ ಭೀಮ ಮಧ್ವ ಬಿಟ್ಟು ನೆಕ್ಸ್ಟ್ ಒಂದು ಹೊಸ ಸ್ಟೆಪ್ ಯಾವುದು ಅಂತ ಕೇಳಿದ್ರೆ ವಾಯುದೇವರ ಅವತಾರಗಳಲ್ಲಿ ಕೂರ್ಮಾವತಾರ ಅಂತಿದೆ. ಭಗವಂತ ಕೂರ್ಮಾವತಾರವನ್ನು ತಾಳಿದ್ದಾನಂತೆ. ದೇವರು ಕೂರ್ಮಾವತಾರವನ್ನು ತಾಳಿದ್ದು ಯಾತಕ್ಕೆ ಅಂದರೆ ಅದಕ್ಕೆ ಭಾಗವತ ಒಂದು ಕಥೆ ಹೇಳ್ತದೆ. ಕ್ಷೀರಸಾಗರ ಮಥನ ಆಗುವಾಗ ಅದು ಪರ್ವತ ಕೆಳಗೆ ಬೀಳ್ತಿತ್ತು. ಪರ್ವತ ಕೆಳಗೆ ಹೋಗಬಾರದು ಅನ್ನೋದಕ್ಕೆ ಬೆನ್ನಿನ ಮೇಲೆ ಎತ್ತಿಟ್ಟುಕೊಂಡು ಅವರು ನಿಂತುಕೊಳ್ಳಿಕ್ಕಾಗಿ ಬಂದದ್ದು ಅಂತ ಜಗನ್ನಾಥದಾಸರು ಅದನ್ನೇ ಹೇಳಿದರು. ಬೆಟ್ಟ ಬೆನ್ನಲಿ ಪೊರಸಿದವರುಳು ಸಿಟ್ಟು ಮಾಡಿದ ನೆಹರಿ ಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದನ ಹಿತರನು. ಬೆಟ್ಟ ಬೆನ್ನಲಿ ಪೊರೆಸಿದವರುಳು, ಹಾಗಾಗಿ ಆ ಕೂರ್ಮರೂಪದ ಪರಮಾತ್ಮನ ಬೆನ್ನಿನ ಮೇಲೆ
ಬೆಟ್ಟ. ಆದರೆ ಈ ವಾಯುದೇವರು ಕೂರ್ಮ ರೂಪವನ್ನು ತೆಗೆದುಕೊಂಡ್ರಲ್ಲ, ಆ ಕೂರ್ಮ ರೂಪದ ಕೆಲಸ ಏನು? ಯಾವುದಕ್ಕಾಗಿ ವಾಯುದೇವರು ಕೂರ್ಮ ರೂಪವನ್ನು ತೆಗೆದುಕೊಂಡ್ರು? ಅದಕ್ಕೆ ಶ್ರೀಪಾದರಾಜರೇ ಅಂತಾರೆ, ಆವ ಕಚ್ಚಪ ರೂಪದಿಂದಲೇ ಅಂಡೋದಕದಿ ಒವಿಧರಿಸಿಹ. ಈ ಭೂಮಿಯನ್ನು ಧರಿಸಿದ್ದು ಆ ವಾಯುದೇವರಂತೆ. ಪರಮಪೂಜ್ಯರಾದ ಪಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಭೆಗೆ ಆಗಮಿಸಿದ್ದಾರೆ. ಅವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರ ಅಪ್ಪಣೆಯ ಮೇರೆಗೆ ಮುಂದಿನ ಪ್ರವಚನವನ್ನು ನಡೆಸ್ತಾ ಇದ್ದೇನೆ. ಕೊಟ್ಟಿರುವ ವಿಷಯ ವಾಯುದೇವರ ಅವತಾರಗಳು ಅಂತ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ಹಾಗಾಗಿ ವಾಯುದೇವರು ಒಂದು ರೂಪವನ್ನು ನಾವು ಕೇಳ್ತಾ ಇದ್ದೇವೆ, ಅದು ಕೂರ್ಮ ರೂಪ ಅಂತ. ಆ ಕೂರ್ಮ ರೂಪದ ಕೆಲಸ ಏನು ಅಂದರೆ, ಭಗವಂತ ಕೂರ್ಮ ರೂಪದಲ್ಲಿ ಇದ್ದಾನೆ. ಆ ಕೂರ್ಮ ರೂಪದಲ್ಲಿ ಇದ್ದ ಭಗವಂತನ ಪುಚ್ಛದ ಮೇಲೆ ವಾಯುದೇವರಿದ್ದಾರೆ. ಅದು ಯಾವ ರೂಪದಿಂದ? ಕೂರ್ಮ ರೂಪದಿಂದ. ಅವರ ಬೆನ್ನಿನ ಮೇಲೆ ಶೇಷದೇವರು ನಿಂತುಕೊಂಡು ಈ ಭೂಮಿಯನ್ನು ಹಿಡ್ಕೊಂಡಿದ್ದಾರಂತೆ. ಈಗೇನು ನಾವು ಭೂಮಿ ಮೇಲೆ ನಿಂತಿದ್ದೇವೆ ಅಥವಾ ಈ ಭೂಮಿ ಮೇಲೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ, ಇದು ಶೇಷದೇವರ ಹೆಡೆ ಮೇಲೆ ನಿಂತಿರುವಂಥದ್ದು. ಆ ಶೇಷದೇವರು ವಾಯುದೇವರ ಬೆನ್ನಿನ ಮೇಲೆ ನಿಂತಿದ್ದಾರೆ. ಅದಕ್ಕೆ ಆವ ಕಚ್ಚಪ ರೂಪದಿಂದಲೇ ಅಂಡೋದಕದಿ ಓವಿಧರಿಸಿಹ ಶೇಷಮೂರ್ತಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದು ಮೂಲತಃ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂಥ ವಿಚಾರ. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಾಗ ಈ ಕೂರ್ಮ ರೂಪದ ವಾಯುದೇವರ ಚಿಂತನೆಯನ್ನು ಯಾರು ಮಾಡ್ತಾರೋ ಅವರಲ್ಲಿ ಪ್ರತಿಷ್ಠಾವಾನ್ ಭವತಿ ಅಂತ ಫಲವನ್ನು ಹೇಳ್ತದೆ. ಆ ಸ್ಥಳದಲ್ಲಿ ಪ್ರತಿಷ್ಠಿತರಾಗ್ತಾರೆ ಅಂತ. ಹಾಗಾದರೆ ವಾಯುದೇವರ ಅವತಾರಗಳಲ್ಲಿ ಒಂದು ಕೂರ್ಮಾವತಾರ ಅಂತ ಕರೆಸಿಕೊಂಡದ್ದು. ಎರಡನೆಯದ್ದು ಇನ್ನೊಂದು ಮಾತು ಬರ್ತದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ವಾಯುದೇವರ ಒಂದು ವಿಚಿತ್ರವಾದ ರೂಪ ಇದೆ ಅಂತ. ಆ ಅವತಾರ ಅದೊಂದು ಅವತಾರ, ಅದೊಂದು ರೂಪ. ಹೇಗಿದೆ ಅಂತ ಕೇಳಿದರೆ ಅರ್ಧನಾರಿ ನರರೂಪ ಅಂತ ಹೇಳ್ತಾರೆ. ಆಶ್ಚರ್ಯ ಅಂದರೆ, ನಾವು ಕೇವಲ ರುದ್ರದೇವರ ವಿಷಯದಲ್ಲಿ ಕೇಳಿರ್ತೇವೆ, ಅರ್ಧನಾರಿ ನರರೂಪಗಳನ್ನು ಕೇಳಿರ್ತೇವೆ. ಹಾಗೇನಿಲ್ಲ. ಅರ್ಧನಾರಿ ನರರೂಪ ಅಂತನ್ನೋದು ವಾಯುದೇವರದ್ದು ಒಂದು ಅವತಾರ ಇದೆ. ಅದು ಎದಕ್ಕೆ ಅಂತ ಕೇಳಿದರೆ, ಯಜ್ಞ ಮಾಡುವಾಗ ಆ ಯಜಮಾನನ ಮನೆ, ಸಂಪತ್ತು ಅಥವಾ ಯಜ್ಞ ಇದಕ್ಕೆಲ್ಲ ಅಭಿಮಾನಿಯಾದ ರೂಪ ಅಂತದು. ಅದೊಂದು ಅವತಾರ ಅಂತೆ ವಾಯುದೇವರದ್ದು. ಹಾಗೆ ಇದ್ದುಕೊಂಡು ಯಜ್ಞ ಮಾಡುವಂತಹ ಯಜಮಾನನಿಗೆ ಸಂಪತ್ಪ್ರದರಾಗಿ ಇರ್ತಾರೆ ವಾಯುದೇವರು ಅಂತ ತಿಳಿಸಿಕೊಡುತ್ತಾರೆ. ಇದು ಎರಡನೆಯದ್ದು ವಾಯುದೇವರ ಅವತಾರ. ಒಂದು ಕೂರ್ಮಾವತಾರ, ಎರಡನೆಯದ್ದು ಅರ್ಧನಾರಿ ನರರೂಪದಲ್ಲಿರುವಂಥ ಅವತಾರ ಅಂತ ಹೇಳುತ್ತಾರೆ. ಇದಾದ ಮೇಲೆ ವಾಯುದೇವರ ಮತ್ತೊಂದು ಅವತಾರವನ್ನು ಉಪನಿಷತ್ತು ಹೇಳ್ತದೆ. ಧರ್ಮ ಎನ್ನುವಂತಹ ಒಂದು ರೂಪ ಇದೆ ಅಂತ. ಅದು ಯಾರಿಂದ ಹುಟ್ಟಿ ಬಂದಿದೆ ವಾಯುದೇವರದ್ದು ಅಂದರೆ, ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಬಂದಿದ್ದಾರಂತೆ. ಬಹಳ ವಿಶೇಷ ಇದು. ನಾವು ಸಾಮಾನ್ಯವಾಗಿ ಪ್ರಾಣದೇವರು ಹುಟ್ಟೋದು ಭಗವಂತನಿಂದ ಅಂತ ಕೇಳ್ತೇವೆ. ಭಗವಂತನಿಂದ ಪ್ರಾಣದೇವರ ಅವತಾರ ಆಗ್ತದೆ, ಎಲ್ಲ ದೇವತೆಗಳು ಭಗವಂತನಿಂದ ಬರ್ತಾರೆ ಅಂತ. ಎಲ್ಲ ದೇವತೆಗಳು ಭಗವಂತನಿಂದ ಅವತಾರ ಮಾಡಿದಂತೆ ಬ್ರಹ್ಮದೇವರಿಂದಲೂ ಅವತಾರ ಮಾಡ್ತಾರೆ, ವಾಯುದೇವರಿಂದಲೂ ಅವತಾರ ಮಾಡ್ತಾರೆ, ಗರುಡಶೇಷ ರುದ್ರದೇವರಿಂದಲೂ ಅವತಾರ ಮಾಡ್ತಾರೆ. ಇದು ಅವತಾರ ಕ್ರಮ ಇದೆ. ಅದರಲ್ಲಿ ವಾಯುದೇವರಂತರೂ ಬ್ರಹ್ಮದೇವರ ಪುತ್ರರಾಗಿ ಹುಟ್ಟಿ ಬರ್ತಾರಂತೆ. ಸ ನೈವ ವ್ಯಭವತ ಉಭಯಂ ಭವತಿ ಎನ್ನುವಂತಹ ಉಪನಿಷತ್ತಿನ ಮಾತಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ, ಮುಖ್ಯ ಪ್ರಾಣದೇವರ ಒಂದು ರೂಪ ಅದು ಧರ್ಮನಾಮಕ ಅನ್ನುವಂತಹ ರೂಪ ಇದೆ ಅಂತ. ಇದನ್ನು ಈ ರೂಪ ಧರ್ಮನಾಮಕ ಅನ್ನುವಂತಹ ರೂಪ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಈ ಧರ್ಮನಾಮಕ, ಭಕ್ತಿನಾಮಕ ಎಲ್ಲ ಹೆಸರನ್ನು ಹೇಳುತ್ತಾರೆ. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ವಾಯುದೇವರ ರೂಪಗಳು ಹೇಗೆ ಕೆಲಸ ಮಾಡ್ತದೆ ಅಂತ ತಿಳಿಸಿಕೊಡುತ್ತಾರೆ. ಒಂದು ಕಡೆಗೆ ಬಹಳ ಸುಂದರವಾದದ್ದು. ಫಲಸೌರಭದಲ್ಲಿ ಹೇಳುವಾಗ ರಾಜರು ಆ ಮಾತನ್ನು ಹೇಳುತ್ತಾರೆ.
ವಾಯುದೇವರ ಅವತಾರಗಳು ಎಷ್ಟೆಷ್ಟು ಅಂತ ಕೇಳಿದಾಗ ಸತ್ತ ಎಂಬುವಂತಹದ್ದು, ಚೇಷ್ಟ ಎಂಬುವಂತಹದ್ದು, ಪ್ರಾಣ, ಧರ್ಮ, ಮುಕ್ತಿ ಭಕ್ತಿ ಎನ್ನುವಂತಹ 5 ರೂಪಗಳಿವೆ ಅಂತ. ಇವೆಲ್ಲ ವಾಯುದೇವರ ಒಂದೊಂದು ಅವತಾರಗಳು. ಯಾವುದು ಸುಮ್ಮನೆ ಹೆಸರಲ್ಲ. ಒಂದೇ ಪ್ರಾಣದೇವರಿಗೆ 10 ಹೆಸರುಗಳು ಅಂತ ತಿಳಿಬೇಡ್ರಿ. ಆ ಪ್ರಾಣದೇವರ ಒಂದೊಂದು ರೂಪಗಳು. ತೇವಾಯೋರವತಾರಾಹ, ರಾಜರು ಯುಕ್ತಿಮಲ್ಲಿಕೆಯಲ್ಲಿ ಹೇಳುವಾಗ ಆ ಶಬ್ದವನ್ನು ಹೇಳುತ್ತಾರೆ. ತೇವಾಯೋ ಅವತಾರಾಹ ನಃ ಪೂರ್ವಾಸೋ ಗುರುತಾಂ ಗತಾಃ ಉಪರಾಸೋ ಅಪರಾಸಶ್ಚ ಪ್ರಳಯೇ ಮುಕ್ತಿದಾಯಕಾಃ ಅಂತ ಫಲಸೌರಭದಲ್ಲಿ ರಾಯರವರ ವಾದರಾಜಸ್ವಾಮಿಗಳು ಅವೆಲ್ಲ ಅವತಾರಗಳು ಅಂತ ಕರೀತಾ ಇದ್ದಾರೆ. ಯಾವುದ್ಯಾವುದು ಅವತಾರಗಳು? ಯಾವುದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲಯ ಸ್ವಾಮಿಗಳು ಹೆಸರು ಹೇಳಿದ್ದಾರೋ ಅದೆಲ್ಲ ಒಂದೊಂದು ಅವತಾರ ಅಂತ. ಏನು ಮಾಡ್ತದೆ? ರಾಜರ ಪ್ರಕಾರ ಪೂರ್ವಾಸಃ ಅಪರಾಸಃ, ಕೆಲವು ಮೊದಲಿಗೆ ಕೆಲಸ ಮಾಡುವ ಅವತಾರಗಳಂತೆ, ಕೆಲವು ಅನಂತರದಲ್ಲಿ ಕೆಲಸ ಮಾಡುವ ಅವತಾರಗಳಂತೆ. ಏನು ಮೊದಲಿಗೆ ಕೆಲಸ ಮಾಡುವ ಆಮೇಲೆ ಕೆಲಸ ಮಾಡುವ ಅವತಾರಗಳೇನು? ವೇದ ಮಂತ್ರದ ಅರ್ಥವನ್ನು ಬರಲಿಕ್ಕೆ ಹೊರಟಿದ್ದಾರೆ. ವಾದರಾಜಶ್ರೀ ಚರಣರು ವೇದ ಮಂತ್ರಗಳ ಅರ್ಥವನ್ನು ಹೇಳ್ತಾ ಇರುವಾಗ ಕೆಲವು ವಾಯುದೇವರ ಅವತಾರಗಳು ಮೊದಲಿಗೆ ಕೆಲಸ ಮಾಡ್ತವೆ, ಕೆಲವು ವಾಯುದೇವರ ಅವತಾರಗಳು ಅನಂತರದಲ್ಲಿ ಕೆಲಸ ಮಾಡ್ತವೆ. ಈ ಯಾವುದು ಮಧ್ಯದಲ್ಲಿ ಇಟ್ಟುಕೊಳ್ಬೇಕು? ಮಧ್ಯದಲ್ಲಿ ಯಾವುದನ್ನು ಇಟ್ಟುಕೊಂಡಾಗ ಆಮೇಲೆ ಮೊದಲು ಅಂತ ಹೇಳಬಹುದು ಅಂದರೆ ಅಪರೋಕ್ಷ ಜ್ಞಾನವನ್ನು ಮಧ್ಯದಲ್ಲಿ ಇಟ್ಟುಕೊಳ್ಳ್ರಿ ಅಂತ ರಾಜರು. ಬೇರೆ ಏನು ಬೇಡ. ವಾಯುದೇವರ ಅವತಾರಗಳನ್ನು ತಿಳ್ಕೊಳ್ಬೇಕಾಗಿದ್ದರೆ ವಾಯುದೇವರ ಅಪರೋಕ್ಷ ಜ್ಞಾನ ಅಂತ ಇಟ್ಕೊಳ್ರಿ. ಅಪರೋಕ್ಷ ಜ್ಞಾನ ಅಂದರೆ ಭಗವಂತನ ಸಾಕ್ಷಾತ್ಕಾರ. ಆ ಭಗವಂತನ ಬಿಂಬ ಸಾಕ್ಷಾತ್ಕಾರವನ್ನು ಇಟ್ಟುಕೊಂಡು ಆ ಕಡೆಗೂ ಈ ಕಡೆಗೂ ಹೊಂದಿಸ್ಕೊಳ್ರಿ ಅಂತಾರೆ. ಏನು? ತೇವಾಯೋರವತಾರಾಹ ನಃ ಪೂರ್ವಾಸಃ ಗುರುತಾಂ ಗತಾಃ. ಯಾವುದು ಅಂತ ಕೇಳಿದರೆ ಸತ್ತಾಪ್ರದ ವಾಯುನಾಮಕ, ಚೇಷ್ಟಾಪದ ಪ್ರಾಣನಾಮಕ, ಧಾರಣಾಪ್ರದ ಧರ್ಮನಾಮಕ ರೂಪೈಹಿ ಹೃದಯ ಸ್ಥಿತಾಃ. ಇವೆಲ್ಲ ರೂಪಗಳಿಂದ ವಾಯುದೇವರು ನಮ್ಮ ಹೃದಯದಲ್ಲಿ ಇದ್ದಾರಂತ. ನಾವು ಸಾಮಾನ್ಯವಾಗಿ ನೋಡಿದ್ರೆ ವಾಯುದೇವರು ನಮ್ಮಲ್ಲಿ ಒಂದು ರೂಪದಿಂದ ಇರಬಹುದು ಅಂತ ಊಹೆ ಮಾಡಿಕೊಳ್ತೀವಿ. ಯಾಕೆಂದರೆ ಬಹಳ ಪ್ರಸಿದ್ಧವಾದದ್ದು ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ. ಹೀಗಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿದ್ರಿಂದ ವಾಯುದೇವರು ಒಂದು ರೂಪದಿಂದ ನಮ್ಮಲ್ಲಿ ಇರಬೇಕು. 6321000 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಹಾಗಾದರೆ 21,600 ಬಾರಿ ನಮ್ಮಿಂದ ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸ್ತಾರೆ ವಾಯುದೇವರು. ಒಂದು ರೂಪದಲ್ಲಿರಬಹುದೇನೋ ಅಂತ ಅಲ್ಲ, ಆ ಒಂದು ರೂಪ ಅಲ್ಲ. ಸತ್ತಾಪ್ರದ ವಾಯುನಾಮಕ ಇದೊಂದು ವಾಯುದೇವರ ಅವತಾರ ಅಂತ ರಾಜರು ಹೇಳ್ತಾರೆ. ಅದಾದ ಮೇಲೆ ಚೇಷ್ಟಾಪ್ರದ ಪ್ರಾಣನಾಮಕ, ನಮ್ಮಲ್ಲಿ ಚೇಷ್ಟೆಯನ್ನು ಉಂಟು ಮಾಡಿಸ್ತಾರೆ. ಕ್ರಿಯೆ ಆಗಬೇಕಲ್ಲ, ದೇಹದಿಂದ ಏನೇನು ಕೆಲಸಗಳಾಗಬೇಕೋ ಆ ಕೆಲಸವನ್ನು ಮಾಡಿಸುವುದಕ್ಕೆ ಒಂದು ಪ್ರತ್ಯೇಕ ವಾಯುದೇವರ ಅವತಾರ, ಒಂದು ಪ್ರತ್ಯೇಕ ರೂಪ ಅದು ನಮ್ಮ ಹೃದಯದಲ್ಲಿ ಇದೆ. ಅದು ಚೇಷ್ಟಾಪ್ರದ ಅಂತ ಕರೆಸಿಕೊಳ್ತದಂತ. ಕೈ ಎತ್ತೋದು, ಕಾಲು ಎತ್ತೋದು, ಕಣ್ರೆಪ್ಪೆ ಬಡಿಯೋದು, ಏನೇನು ಮಾಡ್ತೀವೋ ಎಲ್ಲ ಕೆಲಸಗಳನ್ನು ವಾಯುದೇವರು ಮಾಡಿಸ್ಲಿಕ್ಕೆ ಒಂದು ಪ್ರತ್ಯೇಕ ರೂಪ ಇಟ್ಟುಕೊಂಡಾರ, ಪ್ರತ್ಯೇಕ ಅವತಾರ ತಗೊಂಡಿದ್ದಾರೆ. ನಮಗೆಲ್ಲ ಯಾವಾಗ ಗೊತ್ತಾಗ್ತಾವೇನ್ರಿ ಇವು? ಕೈ ಎತ್ತೋದು, ಕಾಲು ಎತ್ತೋದೆಲ್ಲ ಸಹಜ ಇದ್ದಾಗ ಏನು ಗೊತ್ತಾಗಂಗಿಲ್ಲ ರೀ. ಏಕಾದಶಿ ಮಾಡಿ ಮರುದಿವಸ ದ್ವಾದಶಿ ಇರ್ತದೆ ನೋಡ್ರಿ, ಅವತ್ತಿನ ಬೆಳಗ್ಗೆ ಗೊತ್ತಾಗ್ತಿರ್ತಾರೆ. ಕೈ ಕಾಲು ಎತ್ತಲಿಕ್ಕೆ ಬರ್ತಿರಂಗಿಲ್ಲ, ಆಡಿಸ್ತಿರಂಗಿಲ್ಲ. ಆವಾಗ ಅರ್ಥ ಆಗ್ತದೆ ಯಾರು ಎತ್ತಿಸಿದ್ರು ಯಾರು ಬಿಟ್ಟರು ಅಂತ. ಹಿಂದಿನ ದಿವಸ ಆಹಾರ ಇರಂಗಿಲ್ಲ ದೇಹದಲ್ಲಿ, ಎಲ್ಲ ಶಕ್ತಿ ಹೋಗಿರ್ತದೆ. ದ್ವಾದಶಿ ಬೆಳಗ್ಗೆ ಕೈ ಕಾಲು ಎತ್ತಲಿಕ್ಕೆ ಬರ್ತಿರಂಗಿಲ್ಲ, ಯಾರು ಆಜುಬಾಜು ಇದ್ದವ್ರು ಎತ್ಕೊಂಡು ಕರ್ಕೊಂಡು ಹೋಗಿ ಕೂಡಿಸ್ಬೇಕಾಗ್ತದೆ ನಮ್ಮನ್ನು. ಹಾಗಾಗಿ ಆ ಪ್ರಾಣದೇವರ ತಮ್ಮ ಕೆಲಸವನ್ನು ತೋರಿಸ್ತಾರೆ. ಇದೆಲ್ಲ ನಾನು ಮಾಡಿಸೋದು, ನಿನಗಿದ್ರೆ ಗೊತ್ತಾಗ್ತದೆ ಅಂತ. ಹಾಗೆ ನಮ್ಮ ಅಸ್ತಿತ್ವವನ್ನು ತೋರಿಸುವ, ಚೇಷ್ಟೆಯನ್ನು ಉಂಟು ಮಾಡುವ, ಮುಖ್ಯವಾಗಿ ನಮ್ಮಲ್ಲಿ ನಿಂತು ಧರ್ಮಾಚರಣೆಯನ್ನು ಮಾಡಿಸುವ ಒಂದು ರೂಪ ಇದೆ ಅಂತ. ಬಹಳ ಆಶ್ಚರ್ಯ. ಧಾರಣ ಪ್ರದಧರ್ಮನಾಮಕ ಅಂತ ಹೇಳ್ತಾರೆ. ನಮಗೆ ಧರ್ಮವನ್ನು ಮಾಡಿಸುವಂತಹ ಒಂದು ರೂಪ ನಮ್ಮ ಹೃದಯದಲ್ಲಿದೆ. ಇದು ಯಾವಾಗ? ಅಪರೋಕ್ಷ ಜ್ಞಾನಕ್ಕಿಂತಲೂ ಮೊದಲು ಈ ರೂಪಗಳು ಕೆಲಸ ಮಾಡ್ತವಂತೆ. ವಾಯುದೇವರ ಈ ಅವತಾರಗಳು ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಸತ್ತಾಪ್ರದ ವಾಯುನಾಮಕ, ಚೇಷ್ಟಾಪ್ರದ ಪ್ರಾಣನಾಮಕ, ಧಾರಣಾಪ್ರದ ಧರ್ಮನಾಮಕಗಳು ಕೆಲಸ ಮಾಡ್ತದೆ. ಸರಿ, ಅಪರೋಕ್ಷ ಜ್ಞಾನ ಆಯಿತು. ಮುಂದೇನು ಅಂತ ಕೇಳಿದ್ರೆ ರಾಜರಂತಾರೆ ಆ ಮಂತ್ರದಲ್ಲಿ ಇದೆ, ಉಪರಾಸೋ ಅಪರಾಸಶ್ಚ ಪ್ರಳಯೇ ಮುಕ್ತಿದಾಯಕಾಹ ಅಂತ. ಜ್ಞಾನೋದಯಾನಂತರದಲ್ಲಿ ಮುಕ್ತಿಪ್ರದ ಭಕ್ತಿನಾಮಕ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ
ಭಕ್ತಿ ಎಂಬ ವಾಯುದೇವರ ಒಂದು ರೂಪ ಅದೇನು ಅವತಾರ ಇದೆಯೋ ಅದು ಅಲ್ಲಿ ತನಕ ಕೆಲಸ ಮಾಡಿಸೋದಿಲ್ವಂತ, ಸುಮ್ಮನೆ ಸಾಧಾರಣವಾಗಿ ಕೆಲಸ ಮಾಡಿಸ್ತದೆ. ಅಪರೋಕ್ಷ ಜ್ಞಾನೋತ್ತರದಲ್ಲಿ ಆ ಭಕ್ತಿ ಎಂಬುವಂತಹ ರೂಪ ಹೆಚ್ಚಿನ ಕಾರ್ಯವನ್ನು ಮಾಡಿಸ್ತದಂತೆ. ಯಾಕೆ? ಸಹಜವಾಗಿ ನಮಗೆ ಗೊತ್ತಾಗಬೇಕು, ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷ ಆಗುವುದಕ್ಕೆ ತಡ ಯಾಕಾಗ್ತದೆ ಅಂತ ಕೇಳಿದರೆ, ನಾವು ಅಂದ್ಕೊಂಡಿದ್ದು ಅಥವಾ ಶಾಸ್ತ್ರದಲ್ಲಿ ನೋಡುವಾಗ ಕೆಲವು ಶಬ್ದ ಕೇಳಿದರೆ ಅವ್ರದ್ದು ಇನ್ನೂ ಪ್ರಾರಬ್ಧ ಉಳ್ಕೊಂಡಿದೆ, ಆ ಪ್ರಾರಬ್ಧ ಉಳಿದದ್ದಕ್ಕಾಗಿ ಮುಗಿದ ಮೇಲೆ ಅವರಿಗೆ ಮೋಕ್ಷ ಆಗ್ತದೆ ಅಂತ ಅಲ್ಲ. ಶ್ರೀಮದ್ ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯದ ವ್ಯಾಖ್ಯಾನವನ್ನು ಮಾಡುವಾಗ ಹಾಗೂ ಶ್ರೀಮನ್ ನ್ಯಾಯಸುಧೆಯಲ್ಲಿ ಎರಡೂ ಕಡೆಗೂ ಒಂದು ಮಾತನ್ನು ಬರೀತಾರೆ. ನಮಗೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷ ವಿಳಂಬ ಆಗಲಿಕ್ಕೆ ಕಾರಣ ನಮ್ಮ ಪ್ರಾರಬ್ಧ ಕರ್ಮ ಅಲ್ಲ, ಮತ್ತೇನು ಅಂದರೆ ನಮ್ಮ ಭಕ್ತಿಯ ಕೊರತೆ ಅಂತ ಬರೀತಾರೆ. ನಮ್ಮ ಭಕ್ತಿ ಎಷ್ಟು ಪರಾವಸ್ಥೆಗೆ ತಲುಪುತ್ತೋ ಅಷ್ಟು ಬೇಗನೆ ಮೋಕ್ಷ ಆಗ್ತದೆ, ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ. ಹಾಗಾದರೆ ಆ ಭಕ್ತಿ ಅಪರೋಕ್ಷ ಜ್ಞಾನಾನಂತರದಲ್ಲಿ ನಮ್ಮ ಭಕ್ತಿಯನ್ನು ಹೆಚ್ಚು ಮಾಡಿ ನಮಗೆ ಮೋಕ್ಷವನ್ನು ಕೊಡಿಸುವುದಕ್ಕಾಗಿ ಭಕ್ತಿ ಎಂಬ ಹೆಸರಿನಿಂದಲೇ ವಾಯುದೇವರ ಒಂದು ರೂಪ ಇದೆಯಂತೆ. ಅದು ಬಂದು ನಿಂತುಕೊಂಡು ಕೆಲಸ ಮಾಡಬೇಕು. ಅದೆಲ್ಲಿರ್ತದೆ ಅಂದರೆ ನಮ್ಮ ಹೃದಯದಲ್ಲೇ ಇರ್ತದೆ, ಇದ್ದುಕೊಂಡು ಆ ಕೆಲಸವನ್ನು ಮಾಡಿಸ್ತದೆ, ಆಗ ಮಾತ್ರ ಆ ಕೆಲಸ ಆಗ್ತದಂತೆ. ಹಾಗಾಗಿ ವಾಯುದೇವರ ಅವತಾರಗಳಲ್ಲಿ ಒಂದು ಭೂಮಿಯನ್ನು ಧಾರಣೆ ಮಾಡಿರುವಂತಹ ಕೂರ್ಮರೂಪ, ಎರಡನೇದ್ದು ಅರ್ಧನಾರಿ ನರರೂಪ, ಒಂದೇ ದೇಹದಲ್ಲಿ ಒಂದು ಕಡೆಗೆ ಸ್ತ್ರೀ ಭಾಗ ಒಂದು ಕಡೆಗೆ ಪುರುಷ ಭಾಗ ಅಂದರೆ ಭಾರತೀ ದೇವಿಯ ಸಹಿತರಾಗಿ ವಾಯುದೇವರು ನಿಂತಿರುವಂತಹದ್ದು ಒಂದು ರೂಪ. ಅದಾದ ಮೇಲೆ ಈ ರೂಪಗಳು ಯಾವುದೀಗ ನಾವು ಧರ್ಮ ಇತ್ಯಾದಿಗಳನ್ನು ಹೇಳ್ತಾ ಇದ್ದೇವೋ ಈ ರೂಪಗಳೆಲ್ಲ ಇರುವಂತಹದ್ದಾಗಿದೆ ವಾಯುದೇವರದ್ದು. ಇದು ಮುಗಿದ ಮೇಲೆ ಬಹಳ ವಿಚಿತ್ರ, ಉಪನಿಷತ್ತಿನಲ್ಲೇ ಬರುವಂಥ ಮತ್ತೊಂದು ವಾಯುದೇವರ ರೂಪದ ಬಗ್ಗೆ ಚಿಂತನೆ ಏನು ಅಂದರೆ, ನಾವೀಗೆಲ್ಲ ಇಲ್ಲಿ ಕುಳಿತಿದ್ದೇವೆ, ನೋಡ್ತಾ ಇದ್ದೇವೆ. ನಾವು ಕಣ್ಣಿನಿಂದ ಈ ಜಗತ್ತನ್ನು ನೋಡ್ತಾ ಇರುವಾಗ ಸಾಮಾನ್ಯವಾಗಿ ನಮಗೆ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಬರುವಂತಿದ್ದರೆ ಕೂಡಲೇ ಹೇಳೋದು ಕಣ್ಣಿಗೆ ಸೂರ್ಯ ಅಂತ, ಕಣ್ಣಿಗೆ ಸೂರ್ಯ ಅಂತ. ಆದರೆ ಉಪನಿಷತ್ತು ಒಂದು ಮಾತು ಹೇಳ್ತದೆ, ಕಣ್ಣಿಗೆ ಸೂರ್ಯ ಅಷ್ಟೇ ಅಲ್ಲ, ಕಣ್ಣಿನಲ್ಲಿ ಮುಖ್ಯ ಪ್ರಾಣದೇವರ ಒಂದು ಅವತಾರ, ಒಂದು ರೂಪ ಇದೆ, ಪ್ರತ್ಯೇಕವಾದ ಒಂದು ರೂಪ. ಅದು ಯಾವುದು? ಅದೇನು ಮಾಡ್ತದೆ? ಎಷ್ಟು ವಿಚಿತ್ರ ಇದೆ ಅಂತ ಕೇಳಿದರೆ, ಹೀಗೊಂದು ವಾಯುದೇವರ ರೂಪ ಇದೆ, ಅದು ನಮ್ಮ ಕಣ್ಣಿನಲ್ಲಿ ಇದೆ, ಇದ್ದು ನಮಗೆ ಈ ಜಗತ್ತನ್ನು ತೋರಿಸ್ತದೆ ಅಂತನ್ನುವುದು ಪ್ರಾಯ ನಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಮರ್ತೋಗಿದೆಯೋ ಏನೋದು. ಹೇಗಿದೆ ಅಂದರೆ, ದಾಸರು ಒಂದು ಮಾತು ಹೇಳ್ತಾರೆ, ಜಗನ್ನಾಥ ದಾಸರು ಹರಿಕಥಾಂಸಾರದಲ್ಲಿ ಸಂಗ್ರಹ ಮಾಡಿದ್ದಾರೆ, ಉಪನಿಷತ್ತಿನಲ್ಲಿ ಬಂದದ್ದೇ. ಆ ದಾಸರ ವಾಕ್ಯವನ್ನು ಓದೇ ಹೇಳ್ತೀನಿ. ಸ್ತಂಭರೂಪದ ಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪಾಂಭೃಣಿಯು ತಾನಾಗಿ ಇಪ್ಪಳು ವತ್ಸ ರೂಪದಲ್ಲಿ ಪೊಂಬಸುರ ಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ. ದಾಸರಂತಾರೆ, ಉಪನಿಷತ್ತಿನ ಮಾತು ಒಂದು, ನಮ್ಮ ಕಣ್ಣಿನಲ್ಲಿ ಹೀಗೊಂದು ಚಿತ್ರ ಮಾಡ್ಕೋಬೇಕಂತೆ. ಕಣ್ಣು ನೋಡಲಿಕ್ಕೆ ಇಷ್ಟೇ ಕಣ್ಣು ಜಾಗ ಇದೆ, ಇದರಲ್ಲಿ ಏನಿರಬೇಕ್ರಿ ಅಂತ ಕೇಳಿದ್ರೆ ಅಷ್ಟೆಲ್ಲ ವಿಷಯ ಇದೆ ಅಂತೆ. ಒಂದು ಕೊಟ್ಟಿಗೆಯನ್ನು ಚಿಂತನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಈ ಆಕಳ ಕಟ್ಟೋ ಜಾಗ ಇರುತ್ತಲ್ಲ ಅದನ್ನು ಚಿಂತನೆ ಮಾಡಬೇಕಂತೆ. ಅದರಲ್ಲೊಂದು ಗೂಟ, ಆ ಗೂಟಕ್ಕೊಂದು ಹಗ್ಗ, ಹಗ್ಗಕ್ಕೊಂದು ಕರು ಕಟ್ಟಿದ್ದಾರೆ, ಕರುವಿನ ಸುತ್ತಲೂ 4-6 ಜನ ನಿಂತಿದ್ದಾರಂತೆ. ಇಷ್ಟು ಎಲ್ಲಿದೆ ಅಂದರೆ ನಮ್ಮ ಕಣ್ಣಿನಲ್ಲಿ ನಡೀತಾ ಇದೆ ಅಂತ. ಇಷ್ಟೆಲ್ಲ ನಮಗೆ ಈ ಕಣ್ಣು ನೋಡಿದ್ರೆ ಏನೂ ಕಲ್ಪನಾ ಬರೋದಿಲ್ಲ. ಮತ್ತು ಇದಕ್ಕೆ ನೀವೇನೇನು ವೈದ್ಯಕೀಯ ಸಲಕರಣೆಗಳನ್ನು ಹಾಕಿದರೂ ಏನೂ ಗೊತ್ತಾಗೋದಿಲ್ಲ. ಇದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗಬೇಕು, ಹಾಗೇ ತಿಳಿಸ್ತಾ ಇದ್ದಾರೆ. ಆ ಕಣ್ಣಿನಲ್ಲಿ ಒಂದು ಗೂಟ ಇದೆಯಂತೆ, ಹಗ್ಗ ಕಟ್ಟುವ ಒಂದು ಭಾಗ. ಅದು ಯಾರು ಅಂದರೆ ಭಗವಂತ, ಪ್ರದ್ಯುಮ್ನ ನಾಮಕನಾಗಿ ಭಗವಂತನೇ ಇದ್ದಾನಂತೆ. ಆ ಗೂಟಕ್ಕೆ ಒಂದು ಹಗ್ಗ ಕಟ್ಟಿದ್ದಾರಂತೆ. ಆ ಹಗ್ಗ ಯಾರು ಅಂತ ಕೇಳಿದ್ರೆ ಅಂಬ್ರಣಿ, ಮಹಾಲಕ್ಷ್ಮೀ ದೇವಿ ಇದ್ದಾಳಲ್ಲ ಅವಳದಕ್ಕೆ ಹಗ್ಗ ಅಂತೆ. ಆ ಹಗ್ಗಕ್ಕೆ ಒಂದು ಕರು ಕಟ್ಟಿದ್ದಾರಂತೆ, ಕರುವಿನ ರೂಪದಲ್ಲಿದ್ದಾರೆ. ಯಾರು ಅಂದರೆ ವಾಯುದೇವರು. ಇದು ಕರುವಿನ ಅವತಾರ ವಾಯುದೇವರದ್ದು. ಏನು ಆಶ್ಚರ್ಯ, ವಾಯುದೇವರದ್ದೊಂದು ಕರುವಿನ ಅವತಾರ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲಿದೆ? ಇಲ್ಲೇ ಕಣ್ಣಿನಲ್ಲಿದೆ, ಬೇರೆ ಕಡೆಗೆಲ್ಲೂ ಇಲ್ಲ. ಮತ್ತೆ ಆ ಕಣ್ಣಿನಲ್ಲಿ ಇರುವಂಥ ವಾಯುದೇವರು ಪೊಂಬಸುರ ಪದ ಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ, ಅಂತಹ ಕರುರೂಪದಲ್ಲಿ ಇದ್ದ ವಾಯುದೇವರನ್ನು ಎಲ್ಲ ದೇವತೆಗಳು ಸೇವೆ ಮಾಡ್ತಾ ಇದ್ದಾರಂತೆ. ಹೀಗಿರುವ ವಾಯುದೇವರು ನಮಗೆ ಸರ್ವ ಪದಾರ್ಥಗಳ ತೋರ್ಪ, ಈ ಪದಾರ್ಥಗಳನ್ನು ತೋರಿಸ್ತಾ ಇದ್ದಾರಂತೆ. ಹಾಗಾದರೆ ಇಲ್ಲೇನು ನಾವು ಕುಳಿತುಕೊಂಡು ಇಷ್ಟು ದೊಡ್ಡದಾದ ಜಗತ್ತನ್ನು ಅಥವಾ ಸುಂದರವಾದ ಪದಾರ್ಥಗಳನ್ನು ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ಮುಖ್ಯ ಕಾರಣ ಮುಖ್ಯ ಪ್ರಾಣದೇವರು ಅಂತ ತಿಳಿಬೇಕು. ಅವರದ್ದು ಯಾವ ರೂಪ? ಅದು
ಕರುವಿನ ರೂಪ ಅಂತ ಕರೀತಾರೆ. ಹಗ್ಗ ಯಾರು ಅಂತ ಕೇಳಿದ್ರೆ ಅಂಬ್ರಣಿ ಮಹಾಲಕ್ಷ್ಮಿ ಹಗ್ಗ ಅಂತೆ. ಗೂಟ ಯಾವುದು ಕಟ್ಟಿದ್ದು ಅಂದರೆ ಪ್ರದ್ಯುಮ್ನ ನಾಮಕನಾದ ಭಗವಂತ. ಆ ಪ್ರದ್ಯುಮ್ನ ನಾಮಕನಾದ ಭಗವಂತನೆಂಬ ಗೂಟಕ್ಕೆ ಹಗ್ಗ ಕಟ್ಟಿ ಪ್ರಾಣದೇವರನ್ನು ಕಟ್ಟಿಟ್ಟಿದ್ರೆ ಅವರು ಕಣ್ಣಿನಲ್ಲಿ ನಿಂತುಕೊಂಡು ಆ ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇದು ಒಂದು. ಇದಾದ ಮೇಲೆ ವಾಯುದೇವರ ಮತ್ತೊಂದು ರೂಪವನ್ನು ಉಪನಿಷತ್ತು ಹೇಳುತ್ತದೆ. ಮತ್ಯಾವುದು ಅಂತ ಕೇಳಿದ್ರೆ ಹಂಸ ಎಂಬುವಂತಹ ಒಂದು ವಾಯುದೇವರ ರೂಪ ಇದೆ ಅಂತ. ಏನು ಹಂಸ? ನಾವು ಹಂಸ ಮಂತ್ರ ಕೇಳಿದೆವು, ಹಂಸನಾಮಕನಾದ ಪರಮಾತ್ಮನನ್ನು ಕೇಳ್ತೇವೆ. ಆದರೆ ಹಂಸ ಎಂಬ ಹೆಸರಿನ ವಾಯುದೇವರ ಒಂದು ರೂಪ ಇದೆ ಅಂತೆ ಪ್ರತ್ಯೇಕವಾಗಿ. ಅದು ಏನು ಮಾಡ್ತದೆ ಅದಕ್ಕೆ ಹೇಳಿದರು, ಅನುಷ್ಟುಭಂ ಚುಚೂರ್ಯಮಾಣಂ ಪುನಃ ಪುನರ್ವದಂತಂ ಪರಮೇಶ್ವರಂ ದದೃಶುಶ್ಚ. ಆಚಾರ್ಯರು ಉಪನಿಷತ್ತಿನ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರಂತೆ, ಮೋಡಗಳಿವೆ ಎಲ್ಲ, ಈ ಮೋಡಗಳಲ್ಲಿ ಇರ್ತದಂತೆ ಆ ರೂಪ, ವಾಯುದೇವರ ರೂಪ. ಯಾವ ರೂಪ ಅದು? ಹಂಸರೂಪ. ಹಂಸರೂಪದಿಂದ ಪರಮಾತ್ಮ ಮೊದಲು ಎಲ್ಲ ದೇವತೆಗಳಿಗೆ ನರಸಿಂಹಾನುಷ್ಠುಪ್ ಮಂತ್ರವನ್ನು ಉಪದೇಶ ಮಾಡ್ತಾನಂತೆ. ಇದೆಲ್ಲ ತುಂಬ ರಹಸ್ಯವಾದ ವಿಚಾರಗಳು. ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು ಅನ್ನೋದಕ್ಕೆ ಜಗತ್ತಿಗೆ ತಿಳಿತಾ ಇದೆ. ಇಲ್ಲದೇ ಇದ್ರೆ ಇದು ಯಾವುದೂ ತಿಳಿತಿರಲಿಲ್ಲ. ಮೋಡಗಳನ್ನು ನೋಡಿದಾಗ ನಮಗೆ ಮೋಡಗಳಲ್ಲಿ ಇದೆಲ್ಲ ನಡೀತಾ ಇದೆ ಅಂತ ಕಲ್ಪನೆಗೆ ಬರೋದಿಲ್ಲ. ಆ ಮೋಡಗಳಲ್ಲಿ ಪರಮಾತ್ಮ ಹಂಸರೂಪದಿಂದ ಕುಳಿತುಕೊಂಡು ಎಲ್ಲ ದೇವತೆಗಳನ್ನು ಕೂಡಿಸಿಕೊಂಡು ಪಾಠ ಹೇಳ್ತಾನಂತೆ. ಯಾವ ಪಾಠ ಹೇಳ್ತಾನೆ, ಯಾವ ಮಂತ್ರ ಹೇಳ್ತಾನೆ ಅಂದರೆ ನರಸಿಂಹಾನುಷ್ಠುಪ ಅಂತ ಕರೀತಾರೆ. ಏನದು? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದು ಈ ನೃಸಿಂಹಾನುಷ್ಠುಪಿನ ಪಾಠವನ್ನು ಹೇಳ್ತಾರಂತೆ ಪರಮಾತ್ಮ ಹಂಸರೂಪಿ. ಆ ಪಾಠವನ್ನು ಎಲ್ಲರೂ ಕೇಳಿಕೊಂಡ್ರು. ಈ ಪಾಠ ಕೇಳಿದ ಮೇಲೆ ವಿದ್ಯಾರ್ಥಿಗಳಲ್ಲಿ ಕೆಲವರು ಜಾಣರು, ಕೆಲವರು ಮಧ್ಯಮರು, ಕೆಲವರು ದಡ್ಡರು ಇದ್ದೇ ಇರ್ತಾರೆ. ಹಾಗೆ ಸುಮ್ಮನೆ ನಾವು ತಿಳ್ಕೊಳ್ಳಿಕ್ಕೆ ಹೇಳಿದ್ದು. ಎಲ್ಲರೂ ಆಯಿತು, ಪಾಠ ಮುಗೀತು, ಎಲ್ಲರೂ ಹೊರಟು ಹೋದರು. ಕೆಲವರು ಸ್ಪೆಷಲ್ ಕ್ಲಾಸ್ ತೊಗೋಬೇಕು ಅಂತ ಕೂತಿದ್ರಂತೆ. ಯಾರು ಅಂದರೆ ನಮಗೆ ಆ ಪರಮಾತ್ಮನ ಉಪದೇಶ ಇನ್ನೂ ಪೂರ್ಣವಾಗಿ ಮನಸ್ಸಿಗೆ ಇಳಿದಿಲ್ಲ, ಅದಕ್ಕೆ ಯಾರಾದರೂ ಸ್ಪೆಷಲ್ ಕ್ಲಾಸ್ ಹೇಳೋರು ಇದ್ದಾರಾ ಅಂತ ಕೂತಿದ್ದಿದ್ರೆ ಆ ಪೀಠದಿಂದ ಪರಮಾತ್ಮ ಇಳಿದು ಹೋದ ಮೇಲೆ ಅದೇ ಪೀಠದಲ್ಲಿ ಕುಳಿತವರು ಯಾರು ಅಂದರೆ ಹಂಸನಾಮಕ